ನೋಡ್ತಾ ಇದ್ದೀರಾ ಮೈಂಡ್ ಇಟ್ ಮೀಡಿಯಾ. ನಾನ್ ಸಮೀನಾ. ಇತ್ತೀಚೆಗೆ ಸಮಾಜದಲ್ಲಿ ಇಂಟಾಲರೆನ್ಸ್ ಜಾಸ್ತಿ ಆಗಿದೆ. ಯಾರಲ್ಲೂ ಪೇಷನ್ಸ್ ಇಲ್ಲದಾಗ್ತಿದೆ. ತಾಳ್ಮೆಯಿಂದ ಮಾತಾಡಿ ಸಮಸ್ಯೆ ಬಗೆಹರಿಸಿಕೊಳ್ಳೋ ಬದಲು ಸಣ್ಣ ಪುಟ್ಟ ವಿಷಯಗಳಿಗೂ ದಾಳಿ, ಹಲ್ಲೆ, ಕೊಲೆ ಮುಂತಾದವು ನಡೆದು ಹೋಗ್ತಿವೆ. ಅದರಲ್ಲೂ ಈ ಲವ್ ರಿಲೇಶನ್ಶಿಪ್, ಮದುವೆ ರಿಲೇಶನ್ಶಿಪ್ನಲ್ಲಿ ಹೆಚ್ಚು ಕೊಲೆ ಪ್ರಕರಣಗಳು ನಡೀತಾ ಇರೋದು ವರದಿ ಆಗ್ತಾನೆ ಇದೆ. ಇವತ್ತು ಅಂಥದ್ದೇ ಒಂದು ಪ್ರಕರಣದ ಬಗ್ಗೆ ಹೇಳ್ತಿದ್ದೀವಿ. ಹೊಟ್ಟೆಪಾಡಿಗಾಗಿ ಎಲ್ಲೋ ದೂರದ ರಾಜ್ಯದಿಂದ ಬೆಂಗಳೂರಿಗೆ ಬಂದು ಕೆಲಸ ಮಾಡ್ತಾ ಹವ್ಯಾಸಿ ಯೂಟ್ಯೂಬರ್ ಯುವತಿಯೊಬ್ಬಳು ಬರ್ಬರವಾಗಿ ಕೊಲೆಯಾಗಿ ಹೋಗಿದ್ದಾಳೆ. ಈ ಕೊಲೆಯ ಸಂಪೂರ್ಣ ಮಾಹಿತಿ ನಾವು ನಿಮಗೆ ನೀಡ್ತೀವಿ ಇವತ್ತಿನ ನಮ್ಮ ಈ ವಿಡಿಯೋದಲ್ಲಿ. ನಮ್ಮ ಬೆಂಗಳೂರು ಕನಸಿನ ನಗರಿ. ಇಲ್ಲಿ ಬರೋ ಯಾವೊಬ್ಬ ಕನಸುಗಾರನನ್ನೂ ಇದು ನಿರಾಸೆ ಮಾಡಲ್ಲ. ಪ್ರತಿಯೊಬ್ಬನ ಕನಸು ನನಸು ಮಾಡೋ ಮಾಯಾನಗರಿ ಇದು. ಆದ್ರೆ ಇಲ್ಲಿ ಸ್ವಲ್ಪ ಯಾಮಾರಿದ್ರೂ ಜೀವನ ಬರ್ಬಾದಾಗಿ ಹೋಗುತ್ತೆ. ಹೀಗೆ ಜೀವನದಲ್ಲಿ ತಗೊಂಡ ಒಂದು ತಪ್ಪು ನಿರ್ಧಾರದಿಂದಾಗಿಯೇ ಇಲ್ಲಿ ಯುವತಿಯೊಬ್ಬಳು ಹೆಣವಾಗಿ ಹೋಗಿದ್ದಾಳೆ. ಈ ಯುವತಿಯ ಹೆಸರು ಮಾಯಾ ಗೊಗೋಯ್. ಮೂಲತಃ ಅಸ್ಸಾಂನವಳು. ಕಳೆದ ಹಲವು ವರ್ಷಗಳಿಂದ ಬೆಂಗಳೂರಿನ HSR ಲೇಔಟ್ನಲ್ಲಿ ವಾಸವಿದ್ಲು. ಮಾಯಾ ಹೋಟೆಲ್ ಒಂದರಲ್ಲಿ ಕೆಲಸ ಮಾಡ್ತಾ ಇದ್ಲು. ತನ್ನ ಫ್ರೀ ಟೈಮಲ್ಲಿ ವ್ಲಾಗ್ಸ್ ಮಾಡಿಕೊಂಡು ಬೆಂಗಳೂರಲ್ಲಿ ಎಲ್ಲೆಲ್ಲಿ ಒಳ್ಳೊಳ್ಳೆ ಊಟ ತಿಂಡಿ ಸಿಗುತ್ತೆ ಅದನ್ನೆಲ್ಲ ಶೂಟ್ ಮಾಡಿ ಯೂಟ್ಯೂಬ್ಗೆ ಹಾಕ್ತಾ ಲೈಫ್ ಎಂಜಾಯ್ ಮಾಡ್ತಾ ಇದ್ಲು. ಅಷ್ಟೇ ಅಲ್ಲದೆ ತನ್ನ ಯೂಟ್ಯೂಬ್ ಚಾನೆಲ್ನಲ್ಲಿ ಫ್ಯಾಷನ್, ಸ್ಕಿನ್ ರಿಲೇಟೆಡ್ ವಿಡಿಯೋಸ್ ಮಾಡಿಕೊಂಡು ಖುಷಿಯಾಗೇ ಇದ್ಲು. ಈಕೆ ತಗೊಂಡ ಒಂದೇ ಒಂದು ರಾಂಗ್ ಡಿಸಿಷನ್ ಅಂದ್ರೆ ಅದು ಆರವ್ ಹರ್ನಿ ಅನ್ನೋ ಯುವಕನಿಗೆ ಮನಸೋತಿದ್ದು. ಹೊಟ್ಟೆಪಾಡಿಗೋಸ್ಕರ ಬೆಂಗಳೂರಿನ ಹೋಟೆಲ್ ಒಂದರಲ್ಲಿ ಮಾಯಾ ಗೊಗೋಯ್ ಕೆಲಸ ಮಾಡ್ತಾ ಇದ್ಲು. ಬರೋ ಸಂಬಳದಲ್ಲಿ ತಾನು ಉತ್ತಮ ಬದುಕು ಕಟ್ಕೊಂಡು ತನ್ನ ಮನೆಯವರಿಗೂ ಹಣ ಕಳಿಸ್ತಾ ಇದ್ಲು. ಹೀಗಿರುವಾಗ ಅದೇ ಹೋಟೆಲ್ನಲ್ಲಿ ಕೆಲಸ ಮಾಡ್ಕೊಂಡಿದ್ದ ಕೇರಳ ಮೂಲದ ಆರವ್ ಹರ್ನಿ ಅನ್ನೋ ಒಬ್ಬ ಯುವಕನ ಪರಿಚಯವಾಯಿತು. ಅದೇ ಹೋಟೆಲ್ನಲ್ಲಿ ಕೆಲಸ ಮಾಡ್ತಾ ಇದ್ದಿದ್ರಿಂದ ತುಂಬಾ ಟೈಮ್ ಜೊತೆಯಲ್ಲೇ ಇರ್ತಾ ಇದ್ರು. ಹೀಗೆ ಇಬ್ರಲ್ಲೂ ಒಳ್ಳೆ ಗೆಳೆತನ ಇತ್ತು. ಈ ಗೆಳೆತನ ಪ್ರೀತಿಗೆ ಕನ್ವರ್ಟ್ ಆಗೋಕೆ ಹೆಚ್ಚು ಸಮಯ ಹಿಡಿಲಿಲ್ಲ. ಇಬ್ರು ತಮ್ಮ ಕುಟುಂಬದವರಿಂದ ದೂರ ಇದ್ದಿದ್ರಿಂದ ಒಬ್ಬರಿಗೊಬ್ರು ಸಪೋರ್ಟ್ ಆಗಿದ್ರು. ರಜೆ ಸಿಕ್ಕಾಗ್ಲೆಲ್ಲ ಬೆಂಗಳೂರು ಸುತ್ತಾಡ್ತಾ ಇದ್ರು. ಯಾವಾಗ್ಲೂ ಇಬ್ರು ಒಟ್ಟಿಗೆ ಇರ್ತಾ ಇದ್ರು. ಇವರಿಬ್ಬರು ಲಿವ್ ಇನ್ ರಿಲೇಶನ್ಶಿಪ್ ನಲ್ಲಿ ಇದ್ರು ಅಂತಲೂ ಅವರ ಪರಿಚಯಸ್ಥರು ಹೇಳ್ತಾರೆ. ಕಳೆದ 3 ದಿನಗಳ ಹಿಂದೆ ಇಬ್ರು ಏನೋ ಪ್ಲಾನ್ ಮಾಡಿದ್ದಾರೆ. ಅದರಂತೆ ನವೆಂಬರ್ 23ಕ್ಕೆ ಮಧ್ಯಾಹ್ನ ಇಂದಿರಾನಗರದ ರಾಯಲ್ ಲಿವಿಂಗ್ ಸರ್ವಿಸ್ ಅಪಾರ್ಟ್ಮೆಂಟ್ಗೆ ಬಂದಿದ್ದಾರೆ. ಇಲ್ಲಿ ಫ್ಲಾಟ್ ಬುಕ್ ಮಾಡಿಕೊಂಡು ಚೆಕ್ ಇನ್ ಮಾಡಿದ್ದಾರೆ. ಮಾಯಾ ಗೊಗೋಯ್ ಹಾಗೂ ಆರವ್ ಹರ್ನಿ ಇಬ್ರು ಒಟ್ಟಿಗೆ ಬಂದಿರೋದು ಸರ್ವಿಸ್ ಅಪಾರ್ಟ್ಮೆಂಟ್ ನಲ್ಲಿರೋ CCTVಯಲ್ಲಿ ರೆಕಾರ್ಡ್ ಕೂಡ ಆಗಿದೆ. ಒಳಗೆ ಏನಾಗಿದೆಯೋ ಏನೋ ಅಂದೇ ಮಾಯಾ ಕೊಲೆಯಾಗಿ ಹೋಗಿದ್ದಾಳೆ ಅಂತ ಪೊಲೀಸ್ ಮೂಲಗಳು ಹೇಳ್ತಿವೆ. ಹಾಗಾದ್ರೆ ಈ ಕೊಲೆಯನ್ನ ಮಾಡಿರೋದು ಆರವ್ ಹರ್ನಿನಾ? ಈತನೇ ಪ್ರೈಮ್ ಸಸ್ಪೆಕ್ಟ್ ಆಗೋಕೆ ಕಾರಣ. ಈತ 3 ದಿನಗಳ ಬಳಿಕ ಇಂದು ಬೆಳಗ್ಗೆ ಒಬ್ಬನೇ ಅಪಾರ್ಟ್ಮೆಂಟ್ನಿಂದ ಎಸ್ಕೇಪ್ ಆಗಿರೋದು. ಹಾಗಾದ್ರೆ ಈ ಸರ್ವಿಸ್ ಅಪಾರ್ಟ್ಮೆಂಟ್ಗೆ ಬಂದ ಬಳಿಕ ಇವರಿಬ್ಬರ ನಡುವೆ ಅಂಥದ್ದೇನಾಯ್ತು? ಇವರಿಬ್ಬರ ನಡುವೆ ವೈಮನಸ್ಸು ಉಂಟಾಗಿತ್ತಾ? ಪ್ಲಾನ್ ಮಾಡಿ ಆರವ್ ಮಾಯಾಳ ಕೊಲೆ ಮಾಡಿದ್ದಾನಾ? ಕೊಲೆ ಮಾಡಿ ಗಾಬರಿಯಾಗಿ ಈಕೆಯ ಪ್ರಿಯಕರ ಆರವ್ ಎಸ್ಕೇಪ್ ಆಗಿದ್ದಾನಾ? ಇಂಥ ಹಲವು ಪ್ರಶ್ನೆಗಳು ಸದ್ಯಕ್ಕೆ ಪೊಲೀಸರನ್ನೂ ಕಾಡ್ತಿವೆ. ಈ ಆರವ್ ಸಿಕ್ಕ ಬಳಿಕವಷ್ಟೇ ಇದಕ್ಕೆ ಸ್ಪಷ್ಟ ಉತ್ತರ ಸಿಗೋಕೆ ಸಾಧ್ಯ. ಈ ಕೊಲೆ ನಡೆದು 3 ದಿನಗಳೇ ಕಳೆದಿವೆ. ಅಲ್ಲಿದ್ದ ಯಾರಿಗೂ ಇದರ ಸಣ್ಣ ಸುಳಿ ಕೂಡ ಸಿಕ್ಕಿಲ್ಲ. ಯಾವಾಗ ಫ್ಲಾಟ್ನಿಂದ ದುರ್ವಾಸನೆ ಬರೋಕೆ ಶುರುವಾಯ್ತೋ ಪಕ್ಕದ ಫ್ಲಾಟ್ನವರು ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಇಂದಿರಾನಗರ ಠಾಣೆ ಪೊಲೀಸರು ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿದಾಗ ಘಟನೆ ಬೆಳಕಿಗೆ ಬಂದಿದೆ. ಆರೋಪಿ ಆರವ್ ಮಾಯಾಗೆ ಮನಸೋ ಇಚ್ಛೆ ಚಾಕುವಿನಿಂದ ಇರಿದಿದ್ದಾನೆ. ಬಹುಶಃ ಈ ಆರೋಪಿ ಆರವ್ ಹರ್ನಿ ಮಾಯಾಳ ದೇಹ ಪೀಸ್ ಮಾಡಲು ಕೂಡ ಟ್ರೈ ಮಾಡಿದ್ದಾನಂತೆ. ಆದ್ರೆ ಪ್ಲಾನ್ ಫೇಲ್ ಆಗಿ ಹೆದರಿ ಮೃತದೇಹ ಅಲ್ಲೇ ಬಿಟ್ಟು ಪರಾರಿಯಾಗಿರಬಹುದು ಅಂತ ಶಂಕಿಸಲಾಗಿದೆ. ಸ್ಥಳಕ್ಕೆ ಪೂರ್ವ ವಲಯ DCP ಡಿ ದೇವರಾಜು ಬಂದಿದ್ರು. ನಮ್ಮ ಒಂದು ತಂಡ ಮಾಯಾ ಕೆಲಸ ಮಾಡ್ತಿದ್ದ HSR ಲೇಔಟ್ಗೆ ತೆರಳಿದೆ. ಅಲ್ಲಿ ಆಕೆ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಸಂಗ್ರಹಿಸಲಾಗ್ತಿದೆ. ಆರೋಪಿ ಆರವ್ ಹರ್ನಿ ಕೇರಳದವನು ಅಂತ ಗೊತ್ತಾಗಿದೆ. ಆತನ ಬಗ್ಗೆಯೂ ಹೆಚ್ಚಿನ ವಿವರಗಳನ್ನ ಕಲೆ ಹಾಕ್ತಾ ಇದ್ದೀವಿ. ಈ ಬಗ್ಗೆ ಮಾಧ್ಯಮಗಳಿಗೆ ಮಾಹಿತಿ ನೀಡ್ತೀವಿ ಅಂತ ದೇವರಾಜು ಅವರು ಹೇಳಿದ್ದಾರೆ. ಪ್ರಾಥಮಿಕ ತನಿಖೆಯ ಪ್ರಕಾರ ನವೆಂಬರ್ 24ಕ್ಕೆ ಮಾಯಾಳನ್ನ ಕೊಲೆ ಮಾಡಿರೋ ಸಾಧ್ಯತೆ ಇದೆ. ಕೊಲೆ ಮಾಡಿದ ನಂತರ ಕೊಲೆಗಾರ ಅದೇ ರೂಮ್ನಲ್ಲಿಯೇ ಉಳ್ಕೊಂಡಿದ್ದ.
ಅಲ್ಲಿಯೇ ಕೂತು ಸಿಗರೇಟ್ ಕೂಡ ಸೇದಿದ್ದಾನೆ. ಮೃತದೇಹದ ಜೊತೆಯಲ್ಲೇ ಕಾಲ ಕಳೆದಿದ್ದಾನೆ. ಇವತ್ತು ಬೆಳಗ್ಗೆ ಕ್ಯಾಬ್ ಬುಕ್ ಮಾಡಿಕೊಂಡು ಎಸ್ಕೇಪ್ ಆಗಿದ್ದಾನೆ ಅಂತ ಪೊಲೀಸರು ಮಾಹಿತಿ ನೀಡಿದ್ದಾರೆ. ಸದ್ಯ ಪೊಲೀಸರು ಸ್ಥಳ ಪರಿಶೀಲನೆ ಮಾಡಿ ಮೃತದೇಹವನ್ನ ಮರಣೋತ್ತರ ಪರೀಕ್ಷೆಗೆ ರವಾನಿಸಿದ್ದಾರೆ. ಎಸ್ಕೇಪ್ ಆಗಿರೋ ಆರೋಹರ್ನಿಗಾಗಿ ಹುಡುಕಾಟವನ್ನ ಮುಂದುವರೆಸಿದ್ದಾರೆ. ಈ ಹಿಂದೆಯೂ ಇಂಥ ಹಲವು ಪ್ರಕರಣಗಳನ್ನ ನೋಡಿದ್ದೀವಿ. ಎಷ್ಟೋ ಯುವತಿಯರು ಹೀಗೆ ಪ್ರೀತಿಯಲ್ಲಿ ಬಿದ್ದು ತಮ್ಮ ಪ್ರಿಯಕರನಿಂದಲೇ ಪ್ರಾಣ ಕಳ್ಕೊಂಡಿದ್ದಾರೆ. ಯಾವುದೋ ಸಣ್ಣ ಪುಟ್ಟ ಕಾರಣಕ್ಕೆ ಜಗಳ ಆಡ್ಕೊಂಡು ಇಂಥ ಹೇಯ ನಿರ್ಧಾರಕ್ಕೆ ಬಂದ್ಬಿಡ್ತಿದ್ದಾರೆ. ಇಂಥ ಪಾಪಿಗಳಿಗೆ ಕಠಿಣಾತಿ ಕಠಿಣ ಶಿಕ್ಷೆಯಾಗದ ಹೊರತು ಇದು ಸರಿ ಹೋಗಲ್ಲ. ಜೊತೆಗೆ ಯುವತಿಯರು ಬಹಳ ಜಾಗರೂಕರಾಗಿರಬೇಕು. ತಾವು ಆಯ್ಕೆ ಮಾಡುವ ತಮ್ಮ ಸ್ನೇಹಿತ ಬಾಳ ಸಂಗಾತಿಯ ಬಗ್ಗೆ ಹೆಚ್ಚು ಎಚ್ಚರದಿಂದ ಇರಬೇಕು. ನಿಮ್ಮ ಸೇಫ್ಟಿ ನಿಮ್ಮ ಕೈಯಲ್ಲಿ. ಗರ್ಲ್ಸ್, ಬಿ ಕೇರ್ಫುಲ್.